MP ಯಾರಾಗಬೇಕು? ಡಿ ಕೆ ಸುರೇಶ್ ಅವರು ಇದ್ದಾರೆ. ಅವರು ತುಂಬಾ ಚೆನ್ನಾಗಿ ವರ್ಕ್ ಎಲ್ಲ ಮಾಡಿದ್ದಾರೆ. ಡಾಕ್ಟರ್ ಮಂಜುನಾಥ್ ಅವರು ಇದ್ದಾರೆ. ಅವ್ರ ಬಗ್ಗೆ ನಮ್ಗೆ ಹೆಚ್ಚಿನದಾಗಿ ಗೊತ್ತಿಲ್ಲ, ಡಾಕ್ಟರ್ ಅಂತ ಅಷ್ಟೇ ಗೊತ್ತಿರೋದು ನಮಗೆ. ಸುರೇಶ್ ಅವರು ಹತ್ರದಲ್ಲಿ ಇರ್ತಾರೆ, ಯಾವಾಗೂ ನಮಗೆ ಕೈಗೆಟುಕುವಂತ ವ್ಯಕ್ತಿ. ಡಿ ಕೆ ಸುರೇಶ್ ಅವ್ರನ್ನ ಸೋಲಿಸಬೇಕು ಅಂದ್ಕೊಂಡೇ ಇದ್ದಾರೆ. ಅದು ಊಹಾಪೋಹ ಅಂತ ಅನ್ಕೊಂಡಿದೀವಿ. ತುಂಬಾ ಜನಕ್ಕೆ ಬಸ್ ನಲ್ಲಿ ಎಷ್ಟೋ ಕಡೆ ಹೋಗಕ್ ಆಗ್ತಾ ಇರಲಿಲ್ಲ. ತುಂಬಾ ಹೆಲ್ಪ್ಫುಲ್ ಆಗಿದೆ ಮಕ್ಕಳಿಗೆ. ಈಗ ಸುರೇಶ್ ಅವರೇ 15 ವರ್ಷ ಆಯ್ತು. ಬೆಂಗಳೂರಿಗೆ ಹೋದ್ರೂ ಅವ್ರು ಮಾತಾಡ್ಸ್ಕೊಂಡ್ ಬರ್ಬೋದು. ಬೆಂಗಳೂರು ಅಂತ ಸಿಟಿನಲ್ಲೇ ನೀರಿಗೆ ತುಂಬಾ ಅನಾನುಕೂಲ ಇದೆ. ಇಲ್ಲಿ ನಮ್ಗೆ ಆ ತರದ ಸಮಸ್ಯೆಗಳೇನಿಲ್ಲ, ಎಲ್ಲಾ ತರದಲ್ಲೂ ಸ್ಪಂದಿಸ್ತಾರೆ. ಮಂಜುನಾಥ್ ಅವರು ಬೇಧಿಸ್ತಾರೆ ಸರ್. ನಮ್ಮ ಅಭಿಪ್ರಾಯ ಕಷ್ಟ ಇದೆ. ನಿಮ್ಮ ಕ್ಷೇತ್ರದ MP ಯಾರಾಗಬೇಕು? ನಮ್ಮ ಕ್ಷೇತ್ರದಲ್ಲಿ ಆಲ್ರೆಡಿ ಇವಾಗ ನಮ್ಮ ಡಿ ಕೆ ಸುರೇಶ್ ಅವರು ಇದ್ದಾರೆ. ಅವರು ತುಂಬಾ ಚೆನ್ನಾಗಿ ವರ್ಕ್ ಎಲ್ಲ ಮಾಡಿದ್ದಾರೆ. ಇನ್ನೂ ಚೆನ್ನಾಗಿ ಮಾಡ್ತಾರೆ ಅಂತ ನಾವು ಅವ್ರನ್ನೇ ಆಗಲಿ ಅಂತ ನಮ್ಮಿದೆ. ಬಿಜೆಪಿ ಮತ್ತು JDS ಮೈತ್ರಿಯಿಂದ ಡಾಕ್ಟರ್ ಮಂಜುನಾಥ್ ಅವರು ಇದ್ದಾರೆ. ಅವ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಅವ್ರ ಬಗ್ಗೆ ನಮ್ಗೆ ಹೆಚ್ಚಿನದಾಗಿ ಗೊತ್ತಿಲ್ಲ, ಡಾಕ್ಟರ್ ಅಂತ ಅಷ್ಟೇ ಗೊತ್ತಿರೋದು ನಮಗೆ. ಅವರು ದೇವೇಗೌಡರು ಅಳಿಯ ಅನ್ನೋದು ಆ ವಿಚಾರ ಗೊತ್ತು. ನಾವೇನೋ ಡೈರೆಕ್ಟಾಗಿ ಯಾವತ್ತೂ ಮೀಟ್ ಮಾಡಿಲ್ಲ. ಸೊ ನಮಗೆ ನಮ್ಮ ಹತ್ರದಲ್ಲಿರುವಂಥ ಸುರೇಶ್ ಅವರು ಹತ್ರದಲ್ಲಿರ್ತಾರೆ, ಯಾವಾಗೂ ನಮಗೆ ಕೈಗೆಟುಕುವಂಥ ವ್ಯಕ್ತಿ. ಏನೇ ಆದ್ರೂ ನಮಗೆ ಪ್ರತಿಯೊಂದಕ್ಕೂ ಸಿಗ್ತಾರೆ. ಆ ಒಂದು ವಿಚಾರದಲ್ಲಿ ನಮಗೆ ಸುರೇಶ್ ಅವರು ಬರೋದು ನಮಗೆ ತುಂಬ ಇಂಪಾರ್ಟೆಂಟ್. ಏನಕ್ಕಂದ್ರೆ ಸರ್, ಬಿಜೆಪಿ ಮತ್ತು JDS ಮೈತ್ರಿ ಆಗಿಬಿಟ್ಟು ಡಿ ಕೆ ಸುರೇಶ್ ಅವ್ರನ್ನ ಸೋಲಿಸಬೇಕು ಅಂದ್ಕೊಂಡೇ ಇದ್ದಾರೆ. ಸರ್, ರಾಜಕೀಯದಲ್ಲಿ ಎಲೆಕ್ಷನಲ್ಲಿ ಏನಾಗುತ್ತೆ ಅನ್ನೋದು ನಿಜವಾಗ್ಲೂ ಗೊತ್ತಿಲ್ಲ. ಎಲ್ಲರೂ ಹಂಗೆ ಅಂತಾರೆ, ಬಟ್ ಅದು ಊಹಾಪೋಹ ಅಂತ ಅಂದ್ಕೊಂಡಿದ್ದೀವಿ. ಇಲ್ಲಿ ತನಕನೂ ಎಲ್ಲರೂ ಮೊದಲೆಲ್ಲನೂ ಈಗ ಲಾಸ್ಟ್ ಟೈಮಲ್ಲಿ ನಮ್ಮ ಇವ್ರ ಮೇಲೆ ದೇವೇಗೌಡರು ಸೊಸೆಯವರು ಯಾರು ಅನಿತಾ ಕುಮಾರಸ್ವಾಮಿ ಅವರು ನಿಂತಿದ್ರು, ಅವ್ರ ವಿರುದ್ಧವಾಗೇ ಗೆದ್ದಿದ್ದಾರೆ. ಈಗ ಹಂಗೆ ಲೆಕ್ಕ ಹಾಕೊಂಡ್ರೆ ಗೊತ್ತಿಲ್ಲ ಒಟ್ಟಲ್ಲಿ ರಾಜಕೀಯ ಕೊನೆಗಳಿಗೆ ಏನಾಗುತ್ತೆ ಅಂತ. ಬಟ್ ಇವತ್ತಿನ ವಿಚಾರದಲ್ಲಿ ಇವರೇ ಗೆಲ್ತಾರೆ ಅಂತ ಅಂದ್ಕೊಂಡಿದ್ದೀವಿ. ಯಾಕಂದರೆ ರಾಜ್ಯ ಸರ್ಕಾರದಿಂದ 5 ಯೋಜನೆಗಳು ಕೊಟ್ಟಿದ್ದಾರೆ. ಅದು ಕಾಂಗ್ರೆಸ್ಸಿಗೆ ಪ್ಲಸ್ ಆಗ್ಬೋದಾ? 100% ಆಗುತ್ತೆ. ಈಗ ಆಲ್ರೆಡಿ ಎಲ್ಲರೂ ತೊಗೊತಾ ಇದ್ದೀವಿ, ನಮ್ಮ ಮನೆಯಲ್ಲೂ ತೊಗೊಂಡಿದ್ದೀವಿ, ಎಲ್ಲ ಕಡೆನೂ ತೊಗೊಳ್ತಾ ಇದ್ದಾರೆ. ಎಲ್ಲ ನೋಡಿದ್ರೆ ಈಗ ತುಂಬ ಜನಕ್ಕೆ ಬಸ್ನಲ್ಲಿ ಎಷ್ಟೋ ಕಡೆ ಹೋಗಕ್ಕೆ ಆಗ್ತಾ ಇರಲಿಲ್ಲ. ಇವತ್ತು ಆ ಯೋಜನೆ ತುಂಬ ಹೆಲ್ಪ್ಫುಲ್ ಆಗಿದೆ ಇವರಿಗೆ, ಹೆಣ್ಮಕ್ಳಿಗೆ. ಅವರೆಲ್ಲ ಹೋಗಿ ತುಂಬ ಕಡೆ ಇದು ಮಾಡಿದ್ದಾರೆ. ಸೊ ಹಾಗೆ ಡೆಫಿನೆಟಾಗಿ ಸಿಗುತ್ತೆ ಅದರಿಂದ. ಈಗ ಸುರೇಶ್ ಅವರೇ 15 ವರ್ಷ ಆಯಿತು. ಡೆವಲಪ್ ಅಂತ ಬಂದರೆ ಡೆವಲಪ್ ಆಗಿದೆಯಾ? ಡೆಫಿನೆಟ್ಲಿ ಆಗಿದೆ. ಮೊದಲು ನಮಗೆ ಯಾವುದೇ ಕಡೆ ರೋಡ್ಸ್ ಆಗ್ಬೋದು, ಆಮೇಲೆ ನೀರಿನ ಬವಣೆ ಇರ್ಬೋದು. ಇವಾಗೆಲ್ಲ ನೋಡಿ, ಇಲ್ಲೇ ಬೇರೆ ಕಡೆ ತುಂಬ ಬೆಂಗಳೂರು ಅಂತ ಸಿಟಿನಲ್ಲೇ ನೀರಿಗೆ ತುಂಬ ಅನಾನುಕೂಲ ಇದೆ. ಇಲ್ಲಿ ನಮ್ಗೆ ಆ ಥರದ ಸಮಸ್ಯೆಗಳೇನಿಲ್ಲ, ಎಲ್ಲ ಥರದಲ್ಲೂ ಸ್ಪಂದಿಸ್ತಾರೆ. ಚೆನ್ನಾಗಿ ನಡೀತಾ ಇದೆ. ಸರ್, ಎಷ್ಟು ಓಟ್ ಅಂತರದಿಂದ ಗೆಲ್ಬೋದು? ಅದು ನಾನು ರಾಜಕೀಯದ ವ್ಯಕ್ತಿ ಅಂತೂ ಅಲ್ಲ, ನನಗೆ ಅದು ಗೊತ್ತಿಲ್ಲ. ಬಟ್ ಗೆಲ್ತಾರೆ ಅನ್ನೋದು ಡೆಫಿನೆಟ್ ಆಗಿದೆ. ಲಾಸ್ಟ್ ಟೈಮಲ್ಲಿ 1.5 ಏನೋ ಇದರಿಂದ ಗೆದ್ದಿದ್ದಾರೆ. ಸೊ ಈಗ ಗೆಲ್ತಾರೆ. ಇವಾಗ ನಮಗೆ ಡಿ ಕೆ ಸೂರ್ಯ ಅವರೇ ಆಗಬೇಕು ಅಂತ ನಮ್ಮ ಆಸೆ. ಯಾಕಂದರೆ ಅವ್ರಿಗೂ ನಮಗೆಲ್ಲ ಕೈಗೆ ಎಟುಕುವಂಥ ವ್ಯಕ್ತಿ. ನಾವು ಇವಾಗ ಬೆಂಗಳೂರಿಗೆ ಹೋದ್ರೂ ಅವ್ರು ಮಾತಾಡ್ಸ್ಕೊಂಡು ಬರ್ಬೋದು, ಕಷ್ಟ ಸುಖ ಹೇಳ್ಕೊಬೋದು. ಬೇರೆ ಎಲ್ಲಿ ಅವ್ರನ್ನೂ ಮಾಡೋಕ್ಕಿನ್ನ ನಮ್ಮವ್ರನ್ನೇ, ನಮ್ಮ ಲೋಕಲಲ್ಲಿ ಇರುವಂಥ ವ್ಯಕ್ತಿನೇ ಮಾಡಬೇಕು ಅಂತ ನಮ್ಮ ಆಸೆ. ನಮಗೂ MP ಅವರು ಸೂರ್ಯವರೇ ಆಗಬೇಕಂತ ಆಸೆ. ಬೆಂಗಳೂರು ಗ್ರಾಮಾಂತರ MP ಎಲೆಕ್ಷನ್ ಭದ್ರಾಕೋಟೆ ಡಿ ಕೆ ಸುರೇಶ್ ಅವ್ರದ್ದು. ಮಂಜುನಾಥ್ ಅವರು ಬೇಧಿಸ್ತಾರೆ ಸರ್. ನಮ್ಮ ಅಭಿಪ್ರಾಯ ಕಷ್ಟ ಇದೆ. ಯಾಕಂದರೆ ನಾವು ಸುಮಾರು 15 ವರ್ಷ ಇವರೇ MP ಆಗಿರೋದ್ರಿಂದ ನೋಡ್ತಾ ಇದ್ದೀವಿ. ಅದು ಸುಲಭ ಅಲ್ಲ, ಕಷ್ಟ ಇದೆ. ಕೆಲವರು ಹೇಳ್ತಾ ಇದ್ದಾರೆ, ಡಾಕ್ಟರ್ ಮಂಜುನಾಥ್ ಅವರು ಅವ್ರದ್ದೇ ಆದಂಥ ಮೆಡಿಕಲಿಂದ ಹೆಸರು ಮಾಡಿದವರು. ಆಸ್ಪತ್ರೆಯಿಂದ ಇರಲಿ, ಆಪ್ರೇಷನ್ ಎಲ್ಲ ಜನರು ಸಾಮಾನ್ಯವಾಗಿ ಆಗಿದೆ. ಇದನ್ನ ಇಂಪ್ಯಾಕ್ಟ್ ಆಗ್ಬೋದೇ? ಕಷ್ಟ ಇರ್ಬೋದು. ಅವ್ರು ಮೆಡಿಕಲ್ ಫೀಲ್ಡಲ್ಲಿ ಮಾಡೋರು ಇಲ್ಲ ಅಂತ ನಾವು ಹೇಳ್ತಲ್ಲ, ಇವರು ರಾಜಕೀಯದಲ್ಲಿ ಮಾಡಿದ್ದಾರೆ. ಇಷ್ಟು ಅಂತರದಿಂದ ಗೆಲ್ಬೋದು ಸರ್? ಅದು ನಮಗೆ ಐಡಿಯಾ ಇಲ್ಲ. ಒಟ್ಟಿನಲ್ಲಿ ಗೆಲ್ತಾರೆ. 100% ಡಿ ಕೆ ಸುರೇಶ್ ಗೆಲ್ತಾರೆ MP.